ಕಡೆಯವ್ರಿಗೆ ಬೆಂಕಿ ಕಾಯಿಸೋಕ್ಕೆ ಒಂದು ಒಳ್ಳೆ ಫೈರ್ ಪ್ಲೇಸ್ ಮನೇಲಿದ್ದರೆ ಒಂದು ಒಲೆನೂ ಇರಬೇಕು ಅನ್ನೋ ಒಂದು ಕಾನ್ಸೆಪ್ಟು ನಮ್ಮ ಊಟಿ ಕಡೆ ಇದೆ. ಮಾಡುವಾಗಲೇ ಮಾಡಿಕೊಂಡೆ. ಇದರಲ್ಲೇ 95% ಇದರಲ್ಲೇ ಮಾಡೋದು. ಒಂದು 5% ಏನಾದರೂ ಬಿಸಿ ಮಾಡ್ಕೊಳ್ಳುವಾಗ ಗ್ಯಾಸ್ ಯೂಸ್ ಮಾಡ್ಕೊಳ್ತೀನಿ. ಇದು ಶೃಂಗೇರಿ ಕಡೆ ಎಲ್ಲ ತುಂಬ ಬಳಸ್ತಾರೆ ಮತ್ತು ಯಾವಾಗಲೂ ಬಿಸಿಯಾಗಿರುತ್ತೆ. ಆಲ್ಮೋಸ್ಟ್ ನಮ್ಮ ಮನೇಲಿ ಒಲೆ 6 ತಿಂಗಳು ವರ್ಷ ಆಗಿರುತ್ತೆ ಎಲ್ಲ ಊರಿಂದ ಆಚೆ ಹೋದಾಗ. ಯಾಕೆಂದರೆ ಇಲ್ಲಿ ಬೆಂಕಿ ಹಾಕಿದ್ರೆ ಇದೇ ಬಿಸಿಯಲ್ಲಿ ಕಾಲ್ಮಟ್ಟೆ 3 ಅಂದರೆ ಅಡುಗೆ ಆಗುತ್ತೆ. ಮತ್ತು ಇದು ಸ್ಟೋರೇಜ್ ಸ್ಪೇಸು ಇದೆ ಇಲ್ಲಿ. ಸ್ಟೋರೇಜ್ ಇದು ಇಲ್ಲಿಗೆ ಸ್ಟೋರ್ ಮಾಡಿಕೊಂಡ್ರೆ ಇಷ್ಟು ಹಾಕೊಂಡ್ರೆ ಅಡುಗೆ ಟಿಫನ್ ಎಲ್ಲ ಆಗುತ್ತೆ. ಬೆಳಿಗ್ಗೆ ಎದ್ದು 5 o'clockಗೆ ಒಲೆ ಹಚ್ಚಿದ್ರೆ ಚಳಿ ಇದ್ರೂ ಕೂಡ ನನಗೆ ಚಳಿ ಅನಿಸಲ್ಲ ಅಡುಗೆ ಮಾಡಿ ಇದು ಮಾಡೋಕ್ಕೆ. ಸೊ ಅಲ್ಲಿಂದ ಹೊರಗಡೆಯಿಂದ ನಾನು ಏನು ತರ್ತೀನಿ ಹರ್ಬ್ಸ್ ಇದೆ ಎಲ್ಲ ಗಿಡದಿಂದ ಕಿತ್ಕೊಂಡು ಬರ್ತೀನಿ ಅಲ್ಲ, ಇದು ಕಷಾಯ. ಇದು ಸೊ ಕಾಫಿ ಟೀ ಜಾಗದಲ್ಲಿ ನೀವು ಕಷಾಯ ಕುಡಿತಾ ಇದ್ರೆ ಅದು ನಾನು ಏನೇನು ಈಗ ಅಲ್ಲಿ ಕಿತ್ತು ತೋರಿಸ್ದೆ ಎಲ್ಲ ಮೆಡಿಸಿನಲ್ ಪ್ಲಾಂಟ್ಸು ಇದು ಎಲ್ಲ ಇದನ್ನು ಈ ಥರ ಕಷಾಯ ಮಾಡ್ಕೊಳ್ತೀನಿ ಒಲೆ ಖಾಲಿಯಾದಾಗೆಲ್ಲ. ಮತ್ತು ಇದರಿಂದ ನೀರು ಕಾಯುತ್ತೆ ಇಲ್ಲಿ. ಇದೇ ಇದರಲ್ಲಿ 4 ಜನಕ್ಕಾಗೋಷ್ಟು ನೀರು ಚೆನ್ನಾಗಿ ಕಾಯ್ದಿರುತ್ತೆ. ಮೇಲೆ ನೀವೇನಾದರೂ ಡ್ರೈ ಮಾಡ್ಕೋಬೇಕು ಅಂದರೆ ಈ ಥರದ್ದೆಲ್ಲ ಈಗ ನಮಗೆ ಉಳಿಯುತ್ತೆ. ಯಾವುದೇ ಒಂದು ಬೆಳ್ಳುಳ್ಳಿ ಇರ್ಬೋದು, ಏಲಕ್ಕಿ ಇರ್ಬೋದು, ನಾವು ಏನಾದರೂ ಅಲ್ಲಿಗೆ ಇರುವೆನೂ ಹೋಗಲ್ಲ, ತುಂಬ ಚೆನ್ನಾಗಿ ಡ್ರೈ ಆಗುತ್ತೆ. ಈಗ ಬೆಳ್ಳುಳ್ಳಿ ಸೊ ಇದು ಮಿನಿ ಕಣ ಥರ, ಅದೇ ಮಿನಿ ಡ್ರೈಯರ್ ಥರ. ಎಷ್ಟು ಸಿಕ್ಕಾಪಟ್ಟೆ ಡ್ರೈ ಆಗಿದೆ. ತುಂಬ ಚೆನ್ನಾಗಿ ಡ್ರೈ ಆಗುತ್ತೆ. ಇದು ಪಿಕ್ಕಲ್ಗೆ ತುಂಬ ಚೆನ್ನಾಗಿ ಸ್ಲೋ ಆಗಿ ತುಂಬ ಚೆನ್ನಾಗಿ ಡ್ರೈ ಆಗುತ್ತೆ ನೋಡಿ. ಇದು ಬೆಳ್ಳುಳ್ಳಿ ಎಕ್ಸಸೈಸು, ಇದು ಸ್ವೀಟ್ ಪಿಕ್ಕಲ್ಗೆ ಇದಕ್ಕೆ ಎಲ್ಲ ತುಂಬ ಚೆನ್ನಾಗಿ ಬರುತ್ತೆ. ಈ ಥರ ಇದು ಮಾಡ್ಕೋಬೋದು. ಮತ್ತು ಇದೇ ಗಿಡದ ಮೆಣಸು, ಹಸಿ ಮೆಣಸು ಡ್ರೈ ಮಾಡ್ಕೋಬೋದು. ಡ್ರೈಯರ್ ಅದರಲ್ಲಿ ಹಾಕಿಟ್ರೆ ಅದ್ರ ಕಾವ್ಗೆನೇ ತುಂಬ ಚೆನ್ನಾಗಿ ಡ್ರೈ ಆಗುತ್ತೆ. ಮತ್ತು ಇದನ್ನೇ ಪೌಡ್ರ್ ಮಾಡ್ಕೋಬೋದು. ಇದು ನೀರು ತುಂಬ ಚೆನ್ನಾಗಿ ಕಾಯುತ್ತೆ. ಬೈ ಚಾನ್ಸ್ ಗೆಸ್ಟ್ ಇವರು ಜಾಸ್ತಿ ಇದ್ದರೆ ಆ ಕಡೆಯಿಂದನೂ ಉರಿ ಮಾಡ್ಕೋಬೋದು, ಎಕ್ಸ್ಟ್ರಾ ಉರಿ. ಒಂದು 90% ಅಡುಗೆ ಮಾಡುವಾಗ ಇಲ್ಲ ಏನಾದರೂ ಬಿಸಿ ನೀರಿಗಿಟ್ಟರೆ ನೈಟೆಲ್ಲ ಕಾಳೆಲ್ಲ ಹುಡ್ಲಿ ಕಾಳೆಲ್ಲ ಬೇಯಕ್ಕೆ ಇಟ್ಬಿಟ್ಟು 5 ಕಾಯಿಮಟ್ಟೆ ಹಾಕಿ ಕ್ಲೋಸ್ ಮಾಡಿಟ್ಟೋದ್ರೆ ಬೆಳಗ್ಗೆ ಬೆಂದೋಗಿ. ಇದರಲ್ಲಿ 2 ಒಲೆ ಬರುತ್ತೆ. 2 ಒಲೆ ಬರುತ್ತೆ. ಇದು ಮೇನ್ ಇದೆ. ಈಗ ನೋಡಿ ಅದು ಏನೂ ಇರಲಿಲ್ಲ, ನಾವು ಕಾಯಿಮಟ್ಟೆ ಹಾಕಿದ ತಕ್ಷಣ ಹೋಗಿ ಬೆಂಕಿ ಆಗ್ತಾ ಇದೆ ಇದು. ಸೊ ನೋಡಿ ಈಸಿಯಾಗಿ ಸಪ್ರೇಟಾಗಿ ಹತ್ತಿಸ್ಬೇಕು ಅಂತ ಏನಿಲ್ಲ ಅದು ಹೀಟ್ ಇರುತ್ತೆ. ಒಂದ್ಸಲ ಹಚ್ಚಿದ್ರೆ 1-2 ಹಾಕಿದ ತಕ್ಷಣ ಈ ಥರ ಆಗುತ್ತೆ. ನೀವೆಲ್ಲ ಕುಕ್ಕಿಂಗ್ ರೆಡಿ ಮಾಡ್ಕೊಳ್ಳೋ ಅಷ್ಟರಲ್ಲೇ ಅದು ಹಚ್ಕೊಳ್ಳುತ್ತೆ. ಸೊ ಇಲ್ಲೊಂದಿರುತ್ತೆ. ಇಲ್ಲಿಂದ 24 ಬಾರ್ ಬಿಸಿನೀರು ಸಿಗುತ್ತೆ. ಅದೇ ಇದರಲ್ಲಿ ಲೈನ್ ಇದ್ರೊಳಗಡೆಯಿಂದ ಕೊಟ್ಕೊಂಡು ಇಲ್ಲಿ ನಾವು ಪಾತ್ರೆ ಇದೆಲ್ಲ ತೊಳಿಬೇಕು ಅಂದರೆ ಹಾಟ್ ವಾಟ್ರ್ ಎನಿ ಟೈಮ್ 24x7 ಹಾಟ್ ವಾಟ್ರ್ ಇರುತ್ತೆ. ಸೋಪ್ ಸೇವಿಂಗು ಹಾಟ್ ವಾಟ್ರಿಂದ. ಆಮೇಲೆ ಕುಕ್ಕಿಂಗಿಗೆಲ್ಲ ಇಲ್ಲಿಂದ ತಗೊಂಡಾಗ ಬೇಗ ಅಡುಗೆ ಆಗುತ್ತೆ. ಸೊ ಎಲೆಕ್ಟ್ರಿಸಿಟಿ ಸೇವಿಂಗ್ ಆಗ್ತಾ ಇದೆ. ಆಮೇಲೆ ತುಂಬ ಸ್ಮೋಕ್ ಏನು ಬರಲ್ಲ. ಈಗ ನಾನು ಅದು ಒಲೆ ಮೇಲೆ ಇಟ್ಟೆ ಅಡುಗೆ ಮಾಡಿರ್ತೀವಿ, ಸ್ಮೋಕ್ ಬರಲ್ಲ. ಮಸಿನೂ ಆ ಥರ ಮಸಿ ಏನಾಗಲ್ಲ. ಎಮರ್ಜೆನ್ಸಿಗೆ ಅಂತ ಗ್ಯಾಸ್ ಸ್ಟವ್ನು ಇಟ್ಕೊಂಡಿದ್ದೀನಿ. ಎಮರ್ಜೆನ್ಸಿಗೆ ಏನಾದರೂ ಸ್ವಲ್ಪ ಬಿಸಿ ಮಾಡುವಾಗ ಆ ಥರ ಅಷ್ಟೇ. ಇದನ್ನೆಲ್ಲ ಅದ್ರ ಮೇಲೆ ಒಲೆ ಮೇಲೆ ಇಡ್ತೀನಿ ಮಡಕೆ. ಇದೆಲ್ಲ ಇಟ್ಟು ಮಾಡಿರೋದೇನೆ. ಆ ಥರ ಏನು ತುಂಬ ಕಪ್ಪಾಯಿತು ಅಂತ ಇಷ್ಟು ಮಾತ್ರ ಆಗುತ್ತೆ ಬೇಸಲ್ಲಿ, ಹೊರಗಡೆ ಏನು ಕಾಣಲ್ಲ. ಸೊ ಮಡಕೆನೂ ಯೂಸ್ ಮಾಡ್ತಿದ್ರಲ್ಲ, ಖುಷಿ ಆಯಿತು. ಮಡಕೆ ತುಂಬ ವರ್ಷದಿಂದ ಮಡಕೆಯಲ್ಲೇ ಗಂಜಿ ಮಾಡೋದು, ಅನ್ನ ಬೇಯಿಸೋದು. ಮತ್ತು ಹಿತ್ತಾಳೆ ಪಾತ್ರೆಲದು ಹಳೆ ಕಾಲದಲ್ಲಿ ಹೋಗಲಲ್ಲಿ ಯಾವಾಗಲೂ ನೀರಿಟ್ಟಿರ್ತಿದ್ರಲ್ಲ, ಅವಾಗ್ಲಿಂದನೂ ಇಟ್ಕೊಂಡು ಜಾಗನ ನೀರಿಗೆ ಅಂತ ಯಾವಾಗಲಾದ್ರೂ ಏನು ಅಡುಗೆ ಮಾಡೋಕ್ಕಾದ್ರೂ ಬಿಸಿನೀರು ರೆಡಿ ಇರ್ತಿತ್ತು. ಹೌದು, ಅದು ಬಿಸಿನೀರು ಯಾವಾಗಲೂ ರೆಡಿ ಇರುತ್ತೆ. ನೀವೇನಾದರೂ ಮಾಡಬೇಕು ಅಂತಂದ್ರೂ ಪಟ್ ಅಂತ ಅದನ್ನು ತೆಗೆದು ಇಲ್ಲಿಗೆ ಹಾಕಿ ಅನ್ನಕ್ಕೋ ಇದಕ್ಕೋ ಇಟ್ಕೋಬೋದು. ತುಂಬ ಯೂಸ್ ಆಗುತ್ತೆ ಒಲೆ ಅಂತ.